ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿವ ಕ್ರಿಪ್ಟೋ ಕನ್ನಡಿಗ. ಇವತ್ತು KYC ಅಪ್ಡೇಟ್ ಬಂದಿದೆ. ಅದು ಯಾವ ರೀತಿ ನಾವು ಫಸ್ಟ್ ಸ್ಟೆಪ್ಪು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ ರೀತಿ ಹೋಗಿ ಅಪ್ಲೋಡ್ ಮಾಡಿ. ಮತ್ತು ಡಾಕ್ಯುಮೆಂಟ್ಸ್ ಕೇಳುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಫಸ್ಟ್ ಸ್ಟೆಪ್ ತಿಳಿಸ್ಕೊಡ್ತೀನಿ. ಆಮೇಲೆ ಆ ಫಸ್ಟ್ ಸ್ಟೆಪ್ಪು ಆದ ನಂತರ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ 24 hours ಅಂತ. 24 hours ಒಳಗಡೆ ನೀವು ನ್ಯಾಷನಲ್ ಕಾರ್ಡು, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು, ಬರ್ತ್ ಸರ್ಟಿಫಿಕೇಟು ಈ ಥರ ನಮಗೆ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಅಪ್ಲೋಡ್ ಮಾಡಬೇಕು. ಇವಾಗ ಯಾವ ರೀತಿ ಅನ್ನೋದು ತಿಳಿಸ್ಕೊಡ್ತೀನಿ. ಆ ರೀತಿ ಹೋಗಿ ಕ್ಯೂರೇಟರ್ನ ಫಸ್ಟು ಸೆಲೆಕ್ಷನ್ ಮಾಡ್ಕೋಬೇಕು. ಆ ರೀತಿ ನೀವು ಹೋಗಿ ಸೆಲೆಕ್ಷನ್ ಮಾಡಿಕೊಂಡು ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದ ಕೂಡಲೇ 24 ಗಂಟೆ ಒಳಗಡೆ ನೀವು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು. ಇದನ್ನು ಮರಿಬೇಡಿ. ಯಾವ ರೀತಿ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ವೆರಿಫೈ ITLG ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ವೆರಿಫೈ ಯುವರ್ ITLG, ವೆರಿಫೈ ನಾವು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ನಾನು ಜೆಮಿನಿ ಆಗಿ ಕೊಟ್ಟಿದ್ದೀನಿ. ನಿಮ್ಗೆ ಯಾವ್ದು ಬೇಕಾದ್ರೆ ಅದು ಕೊಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೋಡಿ, ಇಂಡಿಯನ್, ಚೈನೀಸು, ಇಂಡೋನೇಷ್ಯಾ, ಕೊರಿಯನ್, ನೈಜೀರಿಯಾ, ವಿಯೆಟ್ನಾಮು ಈ ಥರ ನೋಡಿ, ಈ ಥರ ಬರುತ್ತೆ. ನೀವು ಅಪ್ಲೈ ಮಾಡಿದ ನಂತರ ನಿಮ್ಮದು ಎಷ್ಟನೇ ನಂಬರು, ನೀವು ಕ್ಯೂವಲ್ಲಿ ಎಷ್ಟು ನಂಬರಲ್ಲಿದ್ದೀರ ಅನ್ನೋದನ್ನು ತೋರಿಸ್ಕೊಡುತ್ತೆ. ಹಾಗಾಗಿ ಇಲ್ಲೋಗಿ ಅಪ್ಲೈ ಅಂತ ಕೊಡಿ. ಅಪ್ಲೈ ಕೊಟ್ಟ ನಂತರ ಈ ಥರ ನಿಮಗೊಂದು ನೋಡಿ, ಈ ಥರ ನಾನು ಗೂಗಲ್ ಜೆಮಿನಿ ಕೊಟ್ಟಿದ್ದೀನಿ. ನಂದು 7607 ನಂದು ಕ್ಯೂ ನಂಬರು. ಅದಕ್ಕೆ ಈ ಥರ ಹೋಗಿ ಅಪ್ಲೈ ಮಾಡಿಕೊಂಡು ಮತ್ತು ನಿಮ್ಗೆ ನೋಟಿಫಿಕೇಷನ್ ಬಂದ ನಂತರ 24 ಗಂಟೆ ಒಳಗಡೆ ನೀವು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ ಇದನ್ನೆಲ್ಲರೂ ಮಾಡ್ಕೊಳ್ಳಿ.